ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಶಿವಮೊಗ್ಗ ಜಿಲ್ಲಾ ಘಟಕದ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವು ಜಿಲ್ಲೆಯ ಶಿಕಾರಿಪುರದಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ನವ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಡಿ. ನಾಗರಾಜ್ ನೇತೃತ್ವದಲ್ಲಿ ನೂತನ ಕಚೇರಿ ಉದ್ಘಾಟನೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಜಾಕೀರ್ ಹುಸೇನ್ ಅವರ ಅಧ್ಯಕ್ಷತೆ ವಹಿಸಿದರು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಡಿ. ನಾಗರಾಜ್ ಅವರು ಮಾತನಾಡಿ, ಯಾವುದೇ ಕಾರ್ಮಿಕರು ನಿಮ್ಮ ಕಾರ್ಮಿಕರ ಕಾರ್ಡ್ಗಳನ್ನು ಪ್ರತಿ ವರ್ಷವೂ ನವೀಕರಿಸಿಕೊಂಡು ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಕಾರ್ಮಿಕರಿಗೆ ಮಾಹಿತಿ ನೀಡಿದರು. ರೋಡ್ ಕೆಲಸ ಮಾಡ್ತಕ್ಕಂಥವ್ರು, ಜೊತೆಗೆ ಆಲಪಿಸಲ್ಲಿ ಕೆಲಸ ಮಾಡೋರು, ಇಟ್ಕೆ ಫ್ಯಾಕ್ಟರಿ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು, ರೋಡ್ ಕೆಲಸ ಮಾಡೋರಾಗ್ಬೋದು, ಜೊತೆಗೆ ಕ್ರಷರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈಗ ನಮಗೆ ಮನೆ ಕರೆಂಟ್ ಲೈನ್ ಇರ್ತಕ್ಕಂಥವ್ರು ಅವರು ಸಮೇತ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಟೋಟಲಿ 32 ಜನ ನಮ್ಮ ಕಟ್ಟಡ ಕಾರ್ಮಿಕರು ಅವರಿಗೆ ಕಟ್ಟಡ ಕಾರ್ಮಿಕ ಕಾರ್ಡನ್ನು ಮಾಡ್ಕೊಡ್ಬೋದು. ಫಸ್ಟ್ ಏನು ಕಟ್ಟಡ ಕಾರ್ಮಿಕರು ಅಂದ್ರೆ ಕಟ್ಟಡ ಕಾರ್ಮಿಕರು ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಲೇಬರ್ ಕಾರ್ಡ್ ಇದ್ರೆ ಮಾತ್ರನೇ ನೀವು ಕಾರ್ಮಿಕರು. ಜೊತೆಗೆ ಸರ್ಕಾರದ ಬರತಕ್ಕಂಥ ಸೌಲಭ್ಯಗಳು ತಗೋಬೇಕು ಅಂದ್ರೆ ನಿಮ್ಮ ಫಸ್ಟಿಗೆ ನಿಮ್ದು ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು. ಜೊತೆಗೆ ಅದು ವರ್ಷ ರಿನ್ಯೂವಲ್ ಆಗಬೇಕು. ರಿನ್ಯೂವಲ್ ಆಗಿದ್ರೆ ಮಾತ್ರ ಚಾರ್ಜ್ ಇದ್ರೆ ಮಾತ್ರ ಆ ಕಾರ್ಮಿಕ ಕಾರ್ಡು ಅದು ನಿಮ್ಗೆ ಕೆಲ್ಸಕ್ಕೆ ಬರುತ್ತೆ. ಬಟ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದು ವೇಸ್ಟ್ ಕಾರ್ಮಿಕ ಕಾರ್ಡು. ಒಂದು ದಿವಸ ಲ್ಯಾಪ್ಸ್ ಆಯ್ತು ಅಂದ್ರೆ ನೀವು ಅದನ್ನ ಏನು ಬೆನಿಫಿಟ್ ಆಗಲ್ಲ. ಈ ಬೈಕ್ ಇನ್ಸೂರೆನ್ಸ್ ಯಾವ ತರ ಕಾರ್ ಇನ್ಸೂರೆನ್ಸ್ ಇದೆಯೋ ಅದೇ ರೀತಿ ನಮ್ದು ಲೇಬರ್ ಕಾರ್ಡ್. ಹಾಗಾಗಿ ದಯವಿಟ್ಟು ಏನು ಕಾರ್ಮಿಕರು ಅದು ಕಾರ್ಡ್ ಮಾಡ್ಕೊತಾ ಇದ್ದೀರಾ, ಎಷ್ಟೋ ಜನ ಕಾರ್ಡ್ಗಳನ್ನ ಡೇಟ್ ನೋಡಲ್ಲ, ಕಾರ್ಡ್ ಲ್ಯಾಪ್ಸ್ ಆಗುತ್ತೆ. ಏನೋ ಒಂದು ಅನಿವಾರ್ಯ, ಏನೋ ಒಂದು ಆಸ್ಪತ್ರೆ ಆಗ್ಬೋದು, ಏನೋ ಒಂದು ಆಕ್ಸಿಡೆಂಟ್ ಆಗ್ಬೋದು, ಈ ತರ ಹಬ್ಬದ ನೋಡ್ಕೊಂತೀರಾ ಕಾರ್ಡ್ ಲ್ಯಾಪ್ಸ್ ಆಗುತ್ತೆ. ಮಕ್ಕಳು ಮದುವೆ ಆಗ್ಬೋದು. ಈಗ ನೋಡ್ಕೊಂಡಾಗ ಅದರಲ್ಲಿ ಟೈಮ್ ವ್ಯಾಲಿಡಿಟಿ ಮುಗಿದೋಯ್ತು ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಏನ್ ಸಂಘಟನೆ ಇದೆ ಅವಾಗ ಬನ್ನಿ, ಸಂಘಟನೆ ಜೊತೆ ಕಾರ್ಡ್ ರಿನ್ಯೂವಲ್ ಮಾಡ್ಕೊಳ್ಳಿ. ಯಾಕೆ ಸಂಘಟನೆ ಮಾಡ್ಕೋಬೇಕು ಅಂತಂದ್ರೆ ಇವತ್ತು ಬಂದ್ರೆ ವರ್ಷ ರಿನ್ಯೂವಲ್ ನಮ್ಮ ಆಫೀಸಿಂದ ನಾನು ನಿಮ್ಗೆ ನಿಮ್ಮ ಅರ್ತಿಯವ್ರು ದಾಪಿಸ್ತೀವಿ. ಯಾಕಂದ್ರೆ ನಮ್ಮದು ಡಾಟಾ ಇರುತ್ತೆ, ನಿಮ್ದು ವರ್ಷ ಆಗಿದೆ, ದಯವಿಟ್ಟು ಬಂದ ಕಡೆ ಕಾರ್ಡ್ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀವಿ. ಅದೇ ನೀವು ಹೊರಗಡೆ ಇಲ್ಲ ಮಾಡ್ಕೊಂಡಾಗ ಅವ್ರು ನಿಮ್ಗೆ ಏನ್ ಹೇಳಲ್ಲ, ಅವತ್ತು ಏನಾಯ್ತು ಅಮೌಂಟ್ ಇಸ್ಕೊಂತಾರೆ ನಿಮ್. ಹಾಗಾಗಿ ಇದು ಒಂದು ಸಂಘಟನೆ ಅಂತಂದ್ರೆ ಒಕ್ಕೂಟ ಅಂತಂದ್ರೆ ನಾವು ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಎಲ್ಲಾ ಯಾತ್ರ ಒಬ್ಬ ಮನೇಲಿ ಯಜಮಾನ ಮಾಡಿರ್ತೀವಿ. ಆತರ ಯಜಮಾನ ಯಾರಿಲ್ಲ ಅಂತಂದ್ರೆ ಜಿಲ್ಲಾಧ್ಯಕ್ಷರ ಯಜಮಾನ ಮಾಡಿರ್ತೀವಿ. ಹಾಗಾಗಿ ಏನಿವತ್ತು ನೀವು ಉಪಾಧ್ಯಕ್ಷರ ಇದ್ರಿ, ದಯವಿಟ್ಟು ಎಲ್ಲ ಒಂದು ಅಣ್ಣ ತಮ್ಮ ಅಕ್ಕ ತಂಗಿರ್ತಾರ ಒಂದೇ ಒಂದು ಒಟ್ಟಿಗೆ ಎರಡು ಸೇರಿ ಹೆಂಗ್ ಚಪ್ಪಳೆ ಆಗುತ್ತೋ ಅದೇ ರೀತಿ ಎಲ್ಲರೂ ಸೇರಿ ಸಂಘಟನೆಯನ್ನು ಮುಂದುವರೆದು ಶಿವಮೊಗ್ಗ ಜಿಲ್ಲೆ ಕಾರ್ಮಿಕರು ಒಂದು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ದಯವಿಟ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಎಲ್ಲ ಪದ್ಧತಿಗಳು ನಾನು ಕೇಳ್ಕೊಂತ ಇದ್ದೀನಿ. ಹಾಗಾಗಿ ಮತ್ತೊಮ್ಮೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಾರ್ಮಿಕ ದಿನಾಚರಣೆ ಇದೆ. ಕಾರ್ಮಿಕ ಎಲ್ಲ ನಮ್ಮ ರಾಜ್ಯದಿಂದ ಕಾರ್ಮಿಕರುಗಳಿಗೆ ನಮ್ಮ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು, ಜೊತೆ ಶುಭಾಶಯಗಳು. ಎಲ್ಲಾ ಕಾರ್ಮಿಕರುಗಳಿಗೂ ಭಗವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಅತಿ ಹೆಚ್ಚು ಅವರು ನಮ್ಮ ಒಂದು ಬಿಲ್ಡಿಂಗ್ ಕಟ್ಟೋದಾಗ್ಬೋದು, ರೋಡ್ ಕೆಲಸ ಮಾಡೋದಾಗ್ಬೋದು, ಕೆಲಸವನ್ನು ಮಾಡಿ ಇವತ್ತು ನಮ್ಮ ಕಾರ್ಮಿಕರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ಮತ್ತು ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತಿ ಇವತ್ತು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಸ್.ಟಿ. ನಾಗರಾಜ್ ಸರ್ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷತೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಜಾಕೀರ್ ಹುಸೇನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈಗ ಶಿವಮೊಗ್ಗ ಜಿಲ್ಲೆ ರಾಜ್ಯ ಪದಾಧಿಕಾರಿಗಳು ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ವಿಷಯ ಏನಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ 7 ತಾಲೂಕು ಬರುತ್ತದೆ. 7 ತಾಲೂಕಲ್ಲೂ 15 ಪೋಸ್ಟಿಂಗ್ ನೀವು ಕೊಡಬೇಕಾಗುತ್ತದೆ. 15 ಪೋಸ್ಟಿಂಗಲ್ಲಿ ಮಹಿಳಾ ಘಟಕ 7 ಜನ, ಲೇಡೀಸು ಆಮೇಲೆ ಪುರುಷ ಜೆಂಟ್ಸಲ್ಲಿ 7 ಜನ ಆಯ್ಕೆ ಮಾಡ್ಕೊಂಡು ನೀವು ಅವರಿಗೆ ಪೋಸ್ಟಿಂಗನ್ನು ಕೊಡಿ. ಅಯ್ಯ ನಿಮ್ಮ ತಾಲೂಕು ಅಧ್ಯಕ್ಷಗಳನ್ನ 7 ತಾಲೂಕಲ್ಲಿ ಆಯ್ಕೆ ಮಾಡಿದರೆ ಲೇಡೀಸು ಜೆಂಟ್ಸು ಅಧ್ಯಕ್ಷ ಮಾಡಿದ್ರೆ ಅವರು ಕಮಿಟಿ ಮಾಡ್ಕೊಳ್ತಾರೆ. ನಿಮಗೆ ಅಧ್ಯಕ್ಷರಾಗಿ ಶಿವಮೊಗ್ಗ ಜಿಲ್ಲೆಯ ಮಹಾಜನತೆ ಹಾಗೂ ಶಿಕಾರಿಪುರದ ಮಹಾಜನತೆಗಳು ಹೃತ್ಪೂರ್ವಕ ಸ್ವಾಗತ ಪಡಿಸ್ತೇವೆ. ಇಲ್ಲಿ ವಿಶೇಷ ಏನೆಂದರೆ ಕಟ್ಟಡ ಕಾರ್ಮಿಕರು ಅಂದರೆ ಒಂದು ಲೇಬರ್, ಒಂದು
ಲೇಬರ್ ಅಂದರು ಅವರ ಏನೇ ಒಂದು ಸಮಸ್ಯೆ ಇತ್ತು, ಒಂದು ಗಾರೆ ಕೆಲಸ ಮಾಡ್ಬೋದು, ಕಾರ್ಖಾನೆ ಕೆಲಸ ಮಾಡ್ಬೋದು, ಅವರು ಮತ್ತು ಎಲೆಕ್ಟ್ರಿಕಲ್ ಕೆಲಸ ಮಾಡ್ಬೋದು, ಮತ್ತು ಕೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಇವರಿಗೆಲ್ಲರಿಗೂ ಒಂದು ಅನುಕೂಲವಾಗುವಂತೆ ನಮ್ಮ ಜಿಲ್ಲಾ ಕಟ್ಟಡ ಕಾರ್ಮಿಕರೊಂದಿಗೆ ಸಹಕರಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಮ್ಮ ಶಾಖೆಯನ್ನು ಇಲ್ಲಿ ಶಿಕಾರಿಪುರ ತಾಲೂಕಿನಲ್ಲಿ ಏನು ಓಪನ್ ಮಾಡಿದ್ದಾರೆ, ನಮ್ಮ ಜಾಕೀರ್ ಹುಸೇನ್ ಇದ್ದಾರಲ್ಲ, ಭಾಳ ರೀತಿಯಲ್ಲಿ ಶ್ರಮಪಟ್ಟಿದ್ದಾರೆ. ಸುಮಾರು ಈಗ 2 ತಿಂಗಳುಗಳಿಂದ ಅವರು ನಮ್ಮ ಶಾಖೆ ಶಿಕಾರಿಪುರದಲ್ಲಿ ಓಪನ್ ಆಗಬೇಕು, ನಮ್ಮ ಜನತೆಗೆ ಒಳ್ಳೆಯದಾಗಬೇಕು, ಒಳ್ಳೆ ಮಾರ್ಗದಲ್ಲಿ ನಮ್ಮ ಜನತೆಗಳನ್ನ ಒಂದು ಅಭಿವೃದ್ಧಿ ಮಾಡಬೇಕು ಎಂದು ಭಾಳ ಹೆಮ್ಮೆಯಿಂದ ಅವರು ಶ್ರಮಪಟ್ಟಿದ್ದಾರೆ. ಅವರನ್ನು ನೀವು ಎಲ್ಲ ಸಹಕರಿಸಬೇಕೆಂದು. ನಂತರ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಿರಿಯ ಕಾರ್ಮಿಕರಿಗೆ ಸನ್ಮಾನಿಸಿ ಕಾರ್ಮಿಕ ದಿನಾಚರಣೆಗೆ ಶುಭ ಕೋರಿದರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.